ಯಾವಾಗ ನಾವು ನಾರ್ತ್ ಈಸ್ಟ್ ಕಟ್ ಮಾಡ್ತೀವಿ, ನಾರ್ತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಇಡ್ತೀವಿ, ಅವ್ರ ಮಕ್ಕಳ ಬೆಳವಣಿಗೆ, ಎಜುಕೇಶನ್ ಅಭಿವೃದ್ಧಿ ಖಂಡಿತವಾಗಿಯೂ ಆಗಲ್ಲ. ನೈಋತ್ಯ ಮೂಲೆ ಯಜಮಾನನ ದಿಕ್ಕು. ಈ ದಿಕ್ಕಲ್ಲಿ ಟಾಯ್ಲೆಟ್ ಮಾಡಿದ್ರೆ ಫಿಸಿಕಲಿ ಹ್ಯಾಪಿನೆಸ್ ಇರಲ್ಲ ಗಂಡ ಹೆಂಡತಿರಿಗೆ. ಎಕ್ಸ್ಪೆಕ್ಟೇಷನ್ ತರ ಸಂತಾನ ಅಭಿವೃದ್ಧಿ ಆಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಗೃಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ, ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಆರಾಮಿದ್ರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ಸಂತಾನದ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಸಂಚಿಕೆಯನ್ನು ವಾಸ್ತು ಪ್ರಕಾರ ಮಾಡ್ತಾ ಇದ್ದೇನೆ. ಯಾರೆಲ್ಲ ನಮ್ಮ ಸಂಚಿಕೆಯನ್ನು ಅಥವಾ ನೋಡ್ತಾ ಇಲ್ಲ ನೋಡಿ, ಅದ್ರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಮಾಡಿ ಅಂತ ಹೇಳ್ತಾ ನೋಡಿ. ಸಾಮಾನ್ಯವಾಗಿ ಮಕ್ಕಳು ಮನೆಯಲ್ಲಿ ಚೆಂಡಿ ಹಿಡಿತಾ ಇರ್ತಾರೆ, ಅಥವಾ ತಾಯಿ ಮನೆಯಲ್ಲಿ ಇದ್ದಾಗ ತುಂಬ ಚೆನ್ನಾಗಿದ್ರು, ಬಟ್ ಇಲ್ಲಿ ಬಂದ್ಮೇಲೆ ಯಾಕೋ ಓದ್ತಾ ಇಲ್ಲ ನನ್ನ ಮಕ್ಕಳು, ಅಥವಾ ನನ್ನ ಮಕ್ಕಳಿಗೆ ಭವಿಷ್ಯ ಸರಿಯಾಗಿ ಮದುವೆ ಸರಿಯಾದ ಟೈಮ್ಗೆ ಆಗ್ತಾ ಇಲ್ಲ, ಅಥವಾ ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತು ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹುಟ್ಟಿರುವಂಥ ಮಗುಗೆ ತುಂಬ ಆರೋಗ್ಯದ ಸಮಸ್ಯೆ, ಚಿಕ್ಕ ಮಕ್ಕಳಿಗೆ ತುಂಬ ಚೆಂಡಿ ಹಿಡಿಯುವಂಥದ್ದು, ಅನಾರೋಗ್ಯ ಆಗ್ತಾ ಇದೆ ಅಂತ ನೋಡಿ. ಸಾಮಾನ್ಯವಾಗಿ ವಾಸ್ತು ಅಂತ ಬಂದಾಗ ಈಶಾನ್ಯ, ಆಕ್ಚುಲಿ ನಾ ಯಾವಾಗಲೂ ಕಾರ್ನರ್ಸ್ ಅಂತ ಕರಿತೀನಿ. ಈ ಕಾರ್ನರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ ಯಾವಾಗ್ಲೂ ನೋಡಿ. ದಿಕ್ಕಿಗೆ ಅಧಿಪತಿ ಬಂದು ಗುರು. ಗುರು ಸಂತಾನಕಾರಕ ಗ್ರಹ, ಸಂತಾನವನ್ನು ಕೊಡ್ತಾನೆ. ಗುರು ಬಲ ಇರಬೇಕು, ಗುರು ಇಸೆ ಗಂಡ್ ಜಾತಕ ಆಗ್ಲಿ ಹೆಣ್ಮಕ್ಳ ಜಾತಕ ಆಗ್ಲಿ, ಗುರು ಕಾರಕ ಗ್ರಹ, ಮಕ್ಕಳನ್ನ ಕೊಡುವಂತ ಗ್ರಹ. ಯಾವಾಗ ನಾವು ನಾರ್ತ್ ಈಸ್ಟ್ ಕಟ್ ಮಾಡ್ತೀವಿ, ನಾರ್ತ್ ಈಸ್ಟ್ ಅಲ್ಲಿ ವೆಯ್ಟ್ ಇಡ್ತೀವಿ, ನಾರ್ತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಇಡ್ತೀವಿ, ನಾರ್ತ್ ಈಸ್ಟನ್ನ ಅತಿಯಾಗಿ ಎಕ್ಸ್ಟೆಂಡ್ ಮಾಡ್ತೀವಿ, ಆಗ ಅವ್ರಿಗೆ ಮಕ್ಕಳಾಗಿರ್ಬೋದು, ಬಟ್ ಅವ್ರ ಮಕ್ಕಳ ಬೆಳವಣಿಗೆ, ಎಜುಕೇಶನ್ ಅಭಿವೃದ್ಧಿ ಖಂಡಿತವಾಗಿಯೂ ಆಗಲ್ಲ, ಅಥವಾ ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆಗಲ್ಲ. ಮಕ್ಕಳ ವಿಚಾರದಲ್ಲಿ ಅವರು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ ನೋಡಿ. ಈ ಸೌತ್ ಈಸ್ಟ್ ಇದೆಯಲ್ಲ, ಈ ಸೌತ್ ಈಸ್ಟ್ ಅಧಿಪತಿ ಬಂದು ಶುಕ್ರ. ಈ ಶುಕ್ರ ಏನ್ ಮಾಡ್ತಾನೆ ಇಲ್ಲಿ? ವೀರ್ಯಕಾರಕ ಮತ್ತು ಎಗ್ಸನ್ನ ಉತ್ಪತ್ತಿ ಮಾಡುವಂತ ಹೆಣ್ಮಕ್ಳಿಗೆ ಇವನೇ. ಅಂಡಾಣು ವೀರ್ಯಾಣು ಇಸ್ ವೆರಿ ಇಂಪಾರ್ಟೆಂಟ್ ಶುಕ್ರ. ಅದಕ್ಕೆ ಯಾವಾಗಲೂ ಶುಕ್ರ ಚೆನ್ನಾಗಿರ್ಬೇಕು ಅಂತ ಜಾತಕದಲ್ಲೂ ಚೆನ್ನಾಗಿರ್ಬೇಕು. ಈ ಜಾಗವನ್ನ ನೀವು ಹಾಳು ಮಾಡಿದ್ರಿ, ಇಲ್ಲಿ ಬಾಲ್ಕನಿ ಮಾಡ್ಬಿಟ್ರಿ ಸೌತ್ ಈಸ್ಟ್ ಅಲ್ಲಿ, ಇಲ್ಲಿ ಟಾಯ್ಲೆಟ್ ಕೊಟ್ಬಿಟ್ರಿ, ನೀವು ಕಟ್ ಮಾಡಿದ್ರಿ, ಎಕ್ಸ್ಟೆಂಡ್ ಮಾಡಿದ್ರಿ, ಸ್ನಾನದ ಮನೆ ಇಟ್ಕೊಂಡ್ರಿ, ಈ ಜಾಗದಲ್ಲಿ ಯುಟಿಲಿಟಿ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸು, PCOD ಪ್ರಾಬ್ಲಮ್ಸ್ಗಳು ಶುರುವಾಗುವಂಥದ್ದು, ಗರ್ಭಕೋಶದ ಸಮಸ್ಯೆಗಳು ಶುರುವಾಗುವಂಥದ್ದು, ಮತ್ತು ಎಗ್ಸ್ ಕೌಂಟಿಂಗ್ ಕಮ್ಮಿ ಆಗುವಂಥದ್ದು, ಗಂಡು ಮಕ್ಕಳಿಗೆ ವೀರ್ಯದ ಅಭಿವೃದ್ಧಿ ಕಮ್ಮಿ ಆಗುವಂಥದ್ದು, ಸಂತಾನ ವಿಳಂಬ ಆಗುವಂಥದ್ದು, ಅಥವಾ ಕನ್ಸೀವ್ ಆಗಿದ್ರೂ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಸೌತ್ ಈಸ್ಟಲ್ಲಿ ಇರುವಂತಹ ಸಮಸ್ಯೆಗಳಿಂದ ಜಾಸ್ತಿ ಆಗ್ತವೆ. ಬಹಳ ಮುಖ್ಯ. ಇನ್ನು ವೆರಿ ಇಂಪಾರ್ಟೆಂಟ್ ಬಂದು ಮಾಸ್ಟರ್ ಬೆಡ್ರೂಮ್ ನೋಡಿ. ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಮೂಲೆ ಯಜಮಾನನ ದಿಕ್ಕು, ಅಥವಾ ಗಂಡ ಹೆಂಡತಿ ಸಾಮರಸ್ಯವನ್ನ ಇಂಡಿಕೇಟ್ ಮಾಡುವಂತಹ ಒಂದು ದಿಕ್ಕು. ಈ ದಿಕ್ಕಲ್ಲಿ ಟಾಯ್ಲೆಟ್ ಮಾಡಿದ್ರಿ, ಈ ದಿಕ್ಕಲ್ಲಿ ಎಕ್ಸ್ಟೆನ್ಷನ್ ಅನ್ನು ನೀವು ಕೊಟ್ಬಿಟ್ರಿ, ಕಟ್ ಮಾಡಿದ್ರಿ, ಈ ತರ ಸಮಸ್ಯೆಗಳನ್ನ ಮಾಡ್ಕೊಂಡಾಗ ಇವ್ರಿಗೆ ಫಿಸಿಕಲಿ ಹ್ಯಾಪಿನೆಸ್ ಇರಲ್ಲ ಗಂಡ ಹೆಂಡತಿರಿಗೆ, ಇಬ್ಬರಿಗೂ ಜಗಳ, ಕಿರಿಕಿರಿ, ಮನಸ್ತಾಪಗಳು, ಇದರಿಂದ ಕೂಡ ಸಂತಾನ ವಿಳಂಬ ಆಗ್ತದೆ, ಅಥವಾ ಎಕ್ಸ್ಪೆಕ್ಟೇಷನ್ ತರ ಸಂತಾನ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಮಕ್ಕಳಾಗಿದೆ, ಆದ್ರೆ ಮಕ್ಕಳು ಚೆಂಡಿ ಹಿಡಿತಾ ಇದ್ದಾರೆ, ಸೋಮಾರಿತನ, ಆಲಸ್ಯತನ, ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೀವಿ ನಾವು, ಆಗ್ತಾ ಇಲ್ಲ ಅಂದ್ರೆ ನೋಡಿ, ಈ ಪಶ್ಚಿಮ ಇದೆಯಲ್ಲ, ಈ ಪಶ್ಚಿಮ ದಿಕ್ಕನ್ನ ನಾವು ಚಿಲ್ಡ್ರನ್ ಏರಿಯಾ ಅಂತ ಕರಿತೀವಿ, ಮಕ್ಕಳ ದಿಕ್ಕು ಅಂತ ಕರಿತೀವಿ. ಪಶ್ಚಿಮವನ್ನ ಯಾವಾಗ ನೀವು ಕೆಡಿಸ್ತೀರಿ? ಎಕ್ಸಾಂಪಲ್, ನೀವು ಈ ತರ ಕಟ್ ಮಾಡ್ಬಿಟ್ಟು ಬಾಲ್ಕನಿ ಇಟ್ರಿ, ಎಕ್ಸ್ಟೆಂಡ್ ಮಾಡ್ಬಿಟ್ರಿ,
ಆಯ್ತಾ, ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ರಿ, ಈ ದಿಕ್ಕನ್ನ ಹಾಳು ಮಾಡಿದ್ರಿ ನೀವು, ಅಥವಾ ಇಲ್ಲಿ ಒಂದು ದೊಡ್ಡ, ಇಲ್ಲಿ ಪೂರ್ವ ಮತ್ತು ಉತ್ತರದಲ್ಲಿ ಚಿಕ್ಕ ಕಿಟಕಿಗಳಿದೆ, ಇಲ್ಲಿ ಸಿಕ್ಕಾಬಿಟ್ಟೆ ದೊಡ್ಡ ಸ್ಪೇಸ್ ಓಪನ್ ಕೊಟ್ಬಿಟ್ರಿ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತದೆ. ಒಳ್ಳೆ ಪ್ರೊಫೆಷನ್ ಸಿಗಲ್ಲ, ಒಳ್ಳೆ ಜಾಬ್ ಸಿಗಲ್ಲ, ಅಥವಾ ಇವ್ರ ಎಕ್ಸ್ಪೆಕ್ಟೇಷನ್ ತರ ಕಾಲೇಜ್ಗಳು ಸಿಗಲ್ಲ, ಹೈಯರ್ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಈ ತರದ ಸಮಸ್ಯೆಗಳನ್ನ ಇವರು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ಸಂತಾನ ಅಭಿವೃದ್ಧಿ ಅಂತ ಬಂದ ತಕ್ಷಣನೇ ಈಶಾನ್ಯ, ಆಗ್ನೇಯ ಮತ್ತು ಪಶ್ಚಿಮ ಬಹಳ ಮುಖ್ಯವಾಗ್ತದೆ. ಅದ್ರ ಜೊತೆಗೆ ಸಂತಾನ ಆಗಬೇಕು ಅಂತ ಬಂದ ತಕ್ಷಣನೇ ಗಂಡ ಹೆಂಡತಿರ ಸಾಮರಸ್ಯ ಹೇಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಆದ ಕಾರಣ ನೀವೇನ್ ಮಾಡ್ಬೇಕು ಅಂತಂದ್ರೆ, ದಿಕ್ಕುಗಳನ್ನ ಯಾವುದೇ ಕಾರಣಕ್ಕೂ ಈ ದಿಕ್ಕುಗಳನ್ನ ನೋಡಿ, ಕಾರ್ನರ್ಸ್ಗಳು ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಜೊತೆಗೆ ಇಲ್ಲಿ ಯಾವುದೇ ತರ ಎಕ್ಸ್ಟೆನ್ಷನ್ ಟಾಯ್ಲೆಟ್ ಇಲ್ವಾ ಈ ದಿಕ್ಕುಗಳಲ್ಲಿ, ಇದನ್ನ ನೀವು ನೋಡ್ಕೊಳ್ಳಿ. ಕಟ್ಟು, ಎಕ್ಸ್ಟೆನ್ಷನ್, ಟಾಯ್ಲೆಟ್ಸ್ ಮೇಜರ್ ಆಗಿ ಇವನ್ನ ನೋಡ್ಕೊಳ್ಳಿ. ಈ ತರ ಇದ್ದಾಗ ನಿಮಗೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗ್ತದೆ, ಸಂತಾನ ಅಭಿವೃದ್ಧಿ ಆಗ್ತದೆ, ಮಕ್ಕಳ ಅಭಿವೃದ್ಧಿನ ಆಗ್ತದೆ, ಮಕ್ಕಳ ಎಜುಕೇಶನ್ ಚೆನ್ನಾಗಿ ಆಗ್ತದೆ. ನೋಡಿ, ಯಾವಾಗ ಈ ಪಶ್ಚಿಮ ದಿಕ್ಕು ಮತ್ತೆ ಉತ್ತರ ದಿಕ್ಕು ಕೆಡ್ತದೋ, ಈ ಎರಡು ದಿಕ್ಕನ್ನ ಕೆಡ್ಸಿದ್ರಿ ನೀವು ನೋಡಿ, ಇಲ್ಲಿ ವೆಂಟಿಲೇಷನ್ ಬಿಟ್ಟಿಲ್ಲ, ಇಲ್ಲೊಂದು ಓಪನ್ ಸ್ಪೇಸ್ ಕೊಟ್ಟಿಲ್ಲ, ಒಂದು ಕಿಟಕಿ ಕೊಟ್ಟಿಲ್ಲ, ಫುಲ್ ಬ್ಲಾಕ್ ಮಾಡ್ಬಿಟ್ರಿ, ದಕ್ಷಿಣಕ್ಕಿಂತ ನಾರ್ತ್ ಅಲ್ಲಿ ಕಮ್ಮಿ ಜಾಗ ಬಿಟ್ಬಿಟ್ರಿ ಅಂದ ತಕ್ಷಣನೇ ಇಲ್ಲಿಗೆ ಬುಧ ಅಧಿಪತಿ ಆಗ್ತಾನೆ. ಬುಧ ಬುದ್ಧಿಕಾರಕ ಗ್ರಹ, ನಾಲೆಡ್ಜ್ ಅನ್ನ ಇಂಡಿಕೇಟ್ ಮಾಡ್ತಾನೆ. ಯಾವಾಗ ಇಲ್ಲಿ ಖಾಲಿ ಜಾಗ ಇಲ್ಲ, ಇಲ್ಲಿಂದ ನಿಮ್ಗೆ ವೆಂಟಿಲೇಷನ್ ಸ್ಪೇಸ್ ಇಲ್ಲ, ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ ರೋಡ್, ನಾರ್ತ್ ಇಂದ ಏನು ಬರ್ತಾನೆ ಇಲ್ಲ ಅಂದ ತಕ್ಷಣನೇ ಮಕ್ಕಳ ಬುದ್ಧಿ ಎಲ್ಲಿ ಚುರುಕಾಗುತ್ತೆ, ಮಕ್ಕಳ ಎಜುಕೇಶನ್ ಎಲ್ಲಿ ಚೆನ್ನಾಗಾಗತ್ತೆ, ಮಕ್ಕಳ ಎಜುಕೇಶನ್ ಬ್ಲಾಕ್ ಆಗುತ್ತೆ. ಅಯ್ಯೋ, ನಾವು ನನ್ನ ಮಗನಿಗೆ ಎಲ್ಲ ತರ ಫೆಸಿಲಿಟಿಗಳನ್ನು ಕೂಡ ಕೊಟ್ಟಿದ್ದೀವಿ, ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ, ನನ್ನ ಮಗ ಓದ್ತಾ ಇಲ್ಲ, ಈ ತರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತದೆ. ಇನ್ನು ಎರಡು ಮುಖ್ಯವಾಗಿ ನೋಡಿ, ನೈಋತ್ಯ ಮತ್ತೆ ವಾಯುವ್ಯ ಇದೆಯಲ್ಲ, ಇದು ಚಂದ್ರ ಮನಸ್ಸು, ಇದು ಬಹಳ ಮುಖ್ಯ. ವಾಯುವ್ಯನ ಎಕ್ಸ್ಟೆನ್ಷನ್ ಮಾಡೋದು, ಕಟ್ ಮಾಡೋದು, ಈ ತರದೆಲ್ಲ ನೀವು ಮಾಡಿದ ತಕ್ಷಣ, ಅಥವಾ ವಾಯುವ್ಯ ಮತ್ತು ನೈಋತ್ಯವನ್ನೇನಾದ್ರು ಕೆಡಿಸ್ಬಿಟ್ರೆ ಮಕ್ಕಳು ಚಿಕ್ಕ ವಯಸ್ಸಿಗೆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಕಲ್ತ್ಕೊಳ್ಳುವಂಥದ್ದು, ಓದೋದ್ರ ಕಡೆ ಗಮನ ಬರದೇ ಇರುವಂಥದ್ದು, ಅನೇಕ ತರದ ಸಮಸ್ಯೆಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ಸಿಲುಕಿಕೊಳ್ಳುವಂಥದ್ದು, ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಪ್ರತಿ ಒಂದು ದಿಕ್ಕುಗಳು ಕೂಡ ಇಲ್ಲಿ ಬಹಳ ಮುಖ್ಯವಾದ ಗಮನವನ್ನು ಹರಿಸ್ತದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನು ಹೇಳಿದಂಥ ರೀತಿಯಲ್ಲಿ ವಾಸ್ತು ದೋಷಗಳನ್ನ ಮಾಡ್ಕೋಬೇಡಿ. ವಾಸ್ತು ದೋಷಗಳನ್ನ ಮಾಡ್ಕೊಂಡ್ರೆ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತದೆ. ಹಾಗಾದ್ರೆ ಈ ಮಕ್ಕಳು ಚೆನ್ನಾಗಾಗ್ಬೇಕು, ಈ ಮಕ್ಕಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ವಾಸ್ತುವನ್ನ ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೋಡ್ರಿ, ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿ, ಆದ್ರೆ ನಾವೆಲ್ಲರೂ ಮಾಡೋದು ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳು ಚೆನ್ನಾಗಿರ್ಲಿ ಅಂತ. ಅದೇ ಚೆನ್ನಾಗ್ ಆಗ್ತಾ ಇಲ್ಲ, ನಿಮ್ಮಲ್ಲಿ ದಾಂಪತ್ಯ ಸುಖನೇ ಇಲ್ಲ, ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಅದು ವ್ಯರ್ಥ ಆಗ್ಬಿಡುತ್ತೆ. ಅದರಿಂದ ಮುಂದಿನ ಸಂಚಿಕೆಯಲ್ಲಿ ದಾಂಪತ್ಯ ಸಂತೋಷಕ್ಕೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.